ಮರ್ಯಾದೆ ಕೊಡದೇ ಇರುವಂತಹ ಹೆಂಡತಿಯನ್ನ ಕೊಲ್ಲಲು ಪತಿಯೇ ಸುಪಾರಿ ಕೊಟ್ಟಂತಹ ಪ್ರಕರಣವೊಂದು ಮೈಸೂರಿನಲ್ಲಿ ನಡೆದಿದೆ. ತನ್ನ ಸಹಾಯಕರಿಗೆ ಪತ್ನಿಯನ್ನ ಕೊಲ್ಲಲು ಸುಪಾರಿಯನ್ನ ಕೊಟ್ಟು ಹತ್ತಿರದಲ್ಲಿಯೇ ನಿಂತು ಹೆಂಡತಿ ಸಾಯೋದನ್ನೇ ಕಾಯ್ತಾ ಇದ್ದಂತಹ ಪತಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಸುಪಾರಿ ಹಂತಕರು ಮಹಿಳೆಗೆ ಸುತ್ತಿಗೆಯಿಂದ ಹೊಡೆದು ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಈ ಮೂಲಕ ಗ್ಯಾಸ್ ಸಿಲಿಂಡರ್ ಸೋರಿಕೆ ಮಾಡಿ ಅಗ್ನಿ ಅವಘಡ ಅಂತ ಬಿಂಬಿಸೋದಕ್ಕೆ ಯತ್ನಿಸಿದ್ದಾರೆ. ಮೈಸೂರಿನ BM ನಗರದಲ್ಲಿ ಘಟನೆ ನಡೆದಿದ್ದು 45 ವರ್ಷದ ನಾಗರತ್ನ ಹಲ್ಲೆಗೊಳಗಾದಂತಹ ಮಹಿಳೆ. ನಾಗರತ್ನ ಮನೆಯಲ್ಲಿ ಒಬ್ಬಳೇ ಇದ್ದಂತಹ ವೇಳೆ ಸುತ್ತಿಗೆಯಿಂದ ಹೊಡೆದು ಕೊಲೆಗೆ ಯತ್ನಿಸಿ ಹಲ್ಲೆ ಮಾಡಿ ನಂತರ ಮನೆಗೆ ಬೆಂಕಿ ಹಾಕಿ ಸಿಲಿಂಡರ್ ಸೋರಿಕೆ ಮಾಡಿದ್ದಾರೆ. ಭಾಸ್ಕರ್ ಹಾಗೂ ಅಭಿಷೇಕ್ ಎಂಬುವರೇ ಕೊಲೆಗೆ ಯತ್ನಿಸಿದಂತಹ ಆರೋಪಿಗಳು. ಹೆಂಡತಿ ಕೊಲೆಗೆ ನಾಗರತ್ನ ಪತಿ ಮಹೇಶ್ ತನ್ನ ಇಬ್ಬರು ಸ್ನೇಹಿತರಿಗೆ 5 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ದಂತೆ. ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ದಂತಹ ಮಹೇಶು ತನ್ನ ಸಂಪಾದನೆಯ ಹಣವನ್ನ ಹೆಂಡತಿಯ ಬಡ್ಡಿಗೆ ಬಿಡ್ತಾ ಇದ್ದಿದ್ದಕ್ಕೆ ಅಸಮಾಧಾನವಿತ್ತಂತೆ. ಅಲ್ಲದೆ ಗಂಡನಿಗೆ ಕಿಂಚಿತ್ತೂ ಮರ್ಯಾದೆ ಕೊಡ್ತಿರ್ಲಿಲ್ವಂತೆ. ಈ ಹಿನ್ನೆಲೆಯಲ್ಲಿ ಪತ್ನಿಯನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಈತನೇ ಪ್ಲಾನ್ ಮಾಡ್ತಾನೆ. ಮೆಟಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದ್ದು ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಈ ಸುಪಾರಿ ವಿಚಾರ ಈಗ ಹೊರಬಿದ್ದಿದೆ. ಮೆಟಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ಯಾರು ಹಲ್ಲೆ ಮಾಡಿದ್ರು, ಯಾಕಾಗಿ ಹಲ್ಲೆ ಮಾಡಿದ್ರು ಅನ್ನೋದು ಪೊಲೀಸರಿಗಿದ್ದಂತಹ ಬಹು ಕಾಡ್ತಾ ಇದ್ದಂತಹ ಪ್ರಶ್ನೆಯಾಗಿತ್ತು. ಇದೇ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ಗೆ ಇಳಿದಂತಹ ಸಂದರ್ಭದಲ್ಲಿ ಗಂಡ ಸಂಪಾದಿಸಿದ ಹಣವನ್ನ ಹೆಂಡತಿ ಬಡ್ಡಿ ಕೊಡ್ತಾ ಇದ್ಲು ಅನ್ನೋದು ಒಂದು ಕಾರಣ ಆದರೆ, ಮತ್ತೊಂದು ಕಡೆ ಹೆಂಡತಿ ಗಂಡನಿಗೆ ಮರ್ಯಾದೆ ಕೊಡ್ತಿರ್ಲಿಲ್ವಂತೆ. ಹಾಗಾಗಿ ಗಂಡ ಹೆಂಡತಿಯನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾನೆ. ಆತನ ಸಹಚರರಿಗೇನೆ 5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಹೆಂಡತಿ ಕಥೆಯನ್ನು ಮುಗಿಸುವುದಕ್ಕೆ ಸೂಚನೆಯನ್ನು ಕೊಡ್ತಾನೆ. ಗಂಡನ ಸೂಚನೆಯಂತೆ ಹೆಂಡತಿಯ ಕಥೆಯನ್ನು ಮುಗಿಸಿಕ್ ಹೋದಂತಹ ಇಬ್ಬರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಇವರನ್ನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಸುಪಾರಿ ವಿಚಾರ ಈಗ ಹೊರಬಂದಿರುವಂಥದ್ದು.